ಕೆಕೆ ಗೆಸ್ಟ್ ಹೌಸ್ ಈಗ ವಿಧಾನಸೌಧದಲ್ಲಿ ಮತ್ತು ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಯಾವ ರೀತಿ ರಿನೋವೇಷನ್ ನಡೀತಾ ಇದೆ, ಇದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಕೆಕೆ ಗೆಸ್ಟ್ ಹೌಸ್ ಒಂದು ಕಡೆ, ಮತ್ತೊಂದು ಕಡೆ ವಿಧಾನಸೌಧ ಹಲವು ಕೊಠಡಿಗಳು. ಈಗ ಸದ್ಯಕ್ಕೆ ಏನೆಲ್ಲ ರಿನೋವೇಷನ್ ಆಗ್ತಾ ಇದೆ, ಯಾವ ರೀತಿ ಅಲ್ಟ್ರೇಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಿಎಂಗಾಗಿ ಕೆಕೆ ಗೆಸ್ಟ್ ಹೌಸ್ ಮತ್ತು ಸಚಿವರಿಗಾಗಿ ವಿಧಾನಸೌಧ, ನೂತನ ಮಂತ್ರಿಗಳಿಗಾಗಿ ಕೊಠಡಿ ನವೀಕರಣ ಕಾರ್ಯ, ರಿಪಬ್ಲಿಕ್ ಕನ್ನಡದಲ್ಲಿ ನವೀಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ, ಪಾರಂಪರಿಕ ಕಟ್ಟಡಕ್ಕೆ ನವೀಕರಣ ಹೆಸರಲ್ಲಿ ಕುತ್ತು, ವಿಧಾನಸೌಧದ ಐತಿಹಾಸಿಕ ಕಟ್ಟಡಕ್ಕೆ ಸರ್ಕಾರದಿಂದಲೇ ಧಕ್ಕೆ, ನೂತನ ಸಚಿವರಿಗಾಗಿ ಕೊಠಡಿ ಸಂಖ್ಯೆ 330 ಮತ್ತು 330A ನವೀಕರಣ ಮಾಡ್ತಾ ಇರೋದು. ನವೀಕರಣ ನೆಪದಲ್ಲಿ ಹಾರೆ ಗುದ್ದಲಿ ಬಳಸಿ ಕಾಮಗಾರಿ, ದಶಕಗಳ ಹಳೆಯ ಕಟ್ಟಡಕ್ಕೆ ನವೀಕರಣ ಹೆಸರಲ್ಲಿ ಕುತ್ತು. ನೋಡಿ, ಪಾರಂಪರಿಕ ಕಟ್ಟಡಕ್ಕೆ ನವೀಕರಣದ ಹೆಸರಲ್ಲಿ ಕುತ್ತು ತರುವಂತಹ ಕೆಲಸ ಆಗ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಮಗಾರಿ ಅಸಲಿಯತ್ತು ದೃಶ್ಯ ಸಹಿತ ಬಹಿರಂಗ, ತೆರಿಗೆದಾರರ ಹಣ ನವೀಕರಣ ನೆಪದಲ್ಲಿ ವ್ಯರ್ಥ ಆಗ್ತಾ ಇರೋದು, ಯಾರದ್ದೋ ದುಡ್ಡು ಇನ್ಯಾರದ್ದೋ ಜಾತ್ರೆ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಧಾನಸೌಧದ ಮೂಲ ಸೌಂದರ್ಯಕ್ಕೆ ಧಕ್ಕೆ ಆಗ್ತಿದೆಯಾ ಅಂತಕ್ಕಂಥ ಪ್ರಶ್ನೆಗಳು ಎದ್ದಿದೆ. ನಾನೀಗ ವಿಧಾನಸೌಧದ 3ನೇ ಕಟ್ಟಡದಲ್ಲಿರತಕ್ಕಂತಹ ರೂಮ್ ನಂಬರ್ 330 ಮತ್ತೆ 330A ಈ ಕೊಠಡಿನಲ್ಲಿ ನಾನು ಇರ್ತಕ್ಕಂಥದ್ದು. ಇದನ್ನ ನೋಡಬಹುದು ನೀವು, ಯಾವ ರೀತಿಯಾಗಿ ರಿನೋವೇಷನ್ಗೆ ಗೋಡೆಗಳನ್ನ ಒಡೆದಿದ್ದಾರೆ ಅಂತಕ್ಕಂಥದ್ದನ್ನ. ಅಂದ್ರೆ ಈ ಗೋಡೆಗಳನ್ನ ಒಡೆಯೋದಕ್ಕೆ ಕಾರಣ ಅಕ್ಕಪಕ್ಕದ ಗೋಡೆಗಳನ್ನ ಕೂಡಿಸುವಂತದ್ದು, ಅಂದ್ರೆ ಎರಡೂ ಕಚೇರಿಗಳನ್ನ ಕೂಡಿಸುವ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಒಳಗಡೆಗೆ ಈ ಶೌಚಾಲಯಗಳನ್ನ ಮಾಡೋದಕ್ಕೆ ಅದರ ಗೋಡೆಗಳನ್ನ ಒಡೆದಿದ್ದಾರೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಇಲ್ಲಿ ಸುಣ್ಣ ಬಣ್ಣ ಮಾಮೂಲಿ ಬೆಳೆಯುವಂತದ್ದು ಅದೆಲ್ಲವೂ ಕೂಡ ಮಾಮೂಲಿ. ಆದ್ರೆ ಈ ಕೊಠಡಿಗಳನ್ನ ಕಟ್ಟೋದಕ್ಕೆ ನೀವು ನೋಡಬಹುದಲ್ಲಿ ಯಾವ ರೀತಿಯಾಗಿ ಗೋಡೆಗಳನ್ನ ಒಡೆದಿದ್ದಾರೆ ಅಂತಕ್ಕಂಥದನ್ನ ನಾನು ಮತ್ತಷ್ಟು ತೋರಿಸ್ತಾ ಹೋಗ್ತೇನೆ. ನಾವು ಈಗಿರ್ತಕ್ಕಂಥದ್ದು 330 ಕೊಠಡಿ ಸಂಖ್ಯೆ. ಇದ್ರೆ ಪಕ್ಕದಲ್ಲಿ ಇರತಕ್ಕಂಥ 330A ಏನಿದೆ ಈ ಕೊಠಡಿಯನ್ನು ಕೂಡ ತಾವು ನೋಡಬಹುದು. ನೀವು ಇಲ್ಲಿ ಯಾವ ರೀತಿಯಾಗಿ ಮೂಲ ಗೋಡೆ ಏನಿದೆ, ವಿಧಾನಸೌಧವನ್ನು ಕಟ್ಟಿದಂತಹ ದಿನದಲ್ಲಿ ಆರಂಭದಲ್ಲಿದ್ದಂತಹ ಗೋಡೆ ಏನಿದೆ, ಮೂಲ ಗೋಡೆ, ಆ ಗೋಡೆಯನ್ನು ಯಾವ ರೀತಿ ಒಡೆದಿದ್ದಾರೆ ಅನ್ನೋದನ್ನ ನೀವು ಈ ದೃಶ್ಯದಲ್ಲಿ ನೋಡಬಹುದು. ಇದು ವಿಧಾನಸೌಧ ಒಂದು ಮೂಲ ಸೌಕರ್ಯಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಇದು ಅಷ್ಟೇ ಅಲ್ಲದಲ್ಲೇ ವಿಧಾನಸೌಧದ ಸ್ಟ್ರೆಂತ್ ಅಂದ್ರೆ ಆ ಕಟ್ಟಡ ಬಿಲ್ಡಿಂಗ್ ಏನಿದೆ, ಬಿಲ್ಡಿಂಗ್ಗೆ ಇರುವಂತಹ ಸ್ಟ್ರೆಂತ್ ಏನಿದೆ ಅದು ಕಳ್ಕೊಳ್ತಾ ಹೋಗುತ್ತೆ. ಸೊ ಸಹಜವಾಗಿ ಯಾವುದೇ ಸಚಿವರಿಗೆ ಈ ರೀತಿಯ ಕೊಠಡಿಗಳು ಯಾವುದೇ ಹಂಚಿಕೆ ಆದ್ರೂ ಕೂಡ ಈ ಕೊಠಡಿಗಳಿಗೆ ಸಹಜವಾಗಿ ಸುಣ್ಣ ಬಣ್ಣ ಬಳಿಯುವಂಥದ್ದು ಅಥವಾ ಸಣ್ಣ ಪುಟ್ಟ ಲೇಪನಗಳನ್ನು ಮಾಡುವಂತದ್ದು ಆಗತ್ತೆ, ಅಥವಾ ಈ ವುಡ್ ಮೂಲಕ ಚಿಕ್ಕದಾಗಿ ಒಂದು ಗೋಡೆಗಳನ್ನ ಇಟ್ಕೊಳ್ಳುವಂತ ಅಡ್ಡ ಮಾಡುವಂತದ್ದು ಆ ರೀತಿ ಮಾಡ್ತಾರೆ. ಆದ್ರೆ ಇಲ್ಲಿ ದೊಡ್ಡದಾಗಿ ಅಂದ್ರೆ ಗೋಡೆಯನ್ನೇ ಒಡೆಯುವಂತಹ ಕೆಲಸ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ನೋಡಿ, ಇಲ್ಲಿ ನೀವು ಇನ್ನೊಂದು ಕಡೆ ಮೇಲೆ ನೋಡಬಹುದು, ಇಲ್ಲಿ ಮುಂಚೆ ಇಲ್ಲಿ ಒಂದು ಗೋಡೆ, ಇದೊಂದು ಅಡ್ಡಲಾಗಿ ಇತ್ತು, ಪಟ್ಟಿ ಇತ್ತು, ಇದನ್ನ ರಿಮೂವ್ ಮಾಡಿದ್ದಾರೆ, ತೆಗೆದಿದ್ದಾರೆ. ಇದನ್ನ ತೆಗೆದು ಬಿಟ್ಟು ಇಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡಿ, ಗೋಡೆಗಳನ್ನ ಯಾವ ರೀತಿಯಾಗಿ ದೊಗೆದಿದ್ದಾರೆ, ಆರೆಕೋಲು ಹಾಕಿದ್ದಾರೆ ಅಂತ. ಅಂದ್ರೆ ವಿಧಾನಸೌಧದ ಗೋಡೆಗಳಿಗೆ ಆರೆಕೋಲು ಗುದ್ದಲಿಯನ್ನ ಹಾಕಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಈ ರೀತಿಯಾಗಿ ಪ್ರತಿ ಬಾರಿ ಸರ್ಕಾರ ಬದಲಾದಾಗಲೂ ಕೂಡ ಸಚಿವರಿಗೆ ಕೊಠಡಿಗಳು ಹಂಚಿಕೆ ಆಗತ್ತೆ. ಕೊಠಡಿಗಳು ಹಂಚಿಕೆ ಆದಾಗೆಲ್ಲವೂ ಕೂಡ ಅವರಿಗೆ ಅನುಕೂಲವಾಗುವಂತೆ ವಾಸ್ತು ಶೈಲಿಗೆ ಯಾವ ರೀತಿ ಬೇಕು ಆ ರೀತಿ, ಮತ್ತೆ ಡಿಸೈನ್ ಒಳಗಡೆ ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ದು, ಮತ್ತೆ ಅವರಿಗೆ ವಾಸ್ತು ತಜ್ಞರುಗಳು, ಅವ್ರಿಗೆ ಯಾರು ಎಕ್ಸ್ಪರ್ಟ್ಗಳು ಒಂದಷ್ಟು ಸಲಹೆಗಳನ್ನ ಕೊಟ್ಟಿರ್ತಾರೆ, ಆ ಸಲಹೆಯಂತೆ ಗೋಡೆಗಳನ್ನು ಒಡೆಯುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು, ಇದನ್ನ ನಿಜಕ್ಕೂ ಕೂಡ ಇದನ್ನ ವಿಧಾನಸೌಧ ಆಡಳಿತವನ್ನು ನೋಡ್ಕೊಳ್ಳುವಂತವ್ರು ಮತ್ತೆ ಸ್ಪೀಕರ್ ಆಗುವಂತವ್ರು ಇದನ್ನ ಗಮನಿಸಬೇಕು ನಿಜಕ್ಕೂ ಕೂಡ. ನೋಡಿ, ಇದು ವಿಧಾನಸೌಧದಲ್ಲಿ ಇದ್ದಂತಹ ಮೂಲ ಬಾಗಿಲಿದು, ತುಂಬಾ ಹಳೆ ದಿನದಂತಹ ಬಾಗಿಲು, ಆ ಸ್ಟ್ರೆಂತ್ ಆ ಕ್ವಾಲಿಟಿ ಏನಿದೆ ಇದೆಲ್ಲವನ್ನು ಕೂಡ ತೆಗೆಯುವಂತದ್ದಾಗುತ್ತೆ, ಮತ್ತೆ ವಸ್ತ್ರ ಹಾಕುವಂಥದ್ದು. ಇದು ಖರ್ಚು ವೆಚ್ಚ ಒಂದು ಕಡೆ ಆದ್ರೆ ಇರುವಂತಹ ಸೌಂದರ್ಯಕ್ಕೆ ಧಕ್ಕೆ ತರುವಂತದ್ದು ಆಗ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ. ಈ ಕೊಠಡಿ 330 ಮತ್ತೆ 330A ಏನಿದೆ, ಈ ಎರಡೂ ಕೊಠಡಿಯಲ್ಲೂ ಕೂಡ ಈ ರೀತಿ ಮಾಡಿರ್ತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಸರ್ಕಾರದ ಪ್ರತಿನಿಧಿಗಳಾದಂತಹವರು, ಸಂಬಂಧಪಟ್ಟವರು ಗಮನಿಸಬೇಕು. ಯಾಕೆಂತಂದ್ರೆ ರಿನೋವೇಷನ್ಗೆ ಅನುಮತಿ ಕೊಡುವಂತ ದೊಡ್ಡದಲ್ಲ, ಅನುಮತಿಯನ್ನು ಕೊಡ್ತಾರೆ. ಅನುಮತಿ ಕೊಟ್ಟ ನಂತರ ಈ ರೀತಿಯಾಗಿ ಗೋಡೆಗಳನ್ನೇ ಒಡೆಯುವಂಥದ್ದು, ಮೂಲ ಗೋಡೆಯನ್ನೇ ಒಡೆಯುವಂಥದ್ದು ಮಾಡಿದ್ರೆ ಇದು ನಿಜಕ್ಕೂ ಕೂಡ ನನ್ನ
ಇಡೀ ವಿಧಾನಸೌಧ ಏನಿದೆ, ಇಡೀ ವಿಧಾನಸೌಧ ಸುದೀರ್ಘ ಬಾಳಿಕೆ ಬರುವಂತದ್ದು ಬಹುತೇಕ ಕಡಿಮೆ, ಸಾಧ್ಯತೆಗಳು ತೀರಾ ಕಡಿಮೆ ಆಗುವಂತದ್ದು. ಜೊತೆಗೆ ವಿಧಾನಸೌಧದ ಸ್ಟ್ರೆಂತ್ ಏನಿದೆ, ಬಿಲ್ಡಿಂಗ್ ಸ್ಟ್ರೆಂತ್ ಏನಿದೆ, ಅದು ಕೂಡ ಕುಸಿಯುತ್ತೆ. ಇದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಮೊದಲು ಈ ರೀತಿಯಾಗಿ ಗೋಡೆಯನ್ನ, ಕಟ್ಟಡಗಳನ್ನ ಒಡೆಯುವಂಥದ್ದು, ಮೂಲ ಕಟ್ಟಡಗಳನ್ನು ಒಡೆಯುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದನ್ನ ತಕ್ಷಣ ನಿಲ್ಲಿಸುವಂತದ್ದಾಗಬೇಕು. ಇಲ್ಲಂತಂದ್ರೆ ಖಂಡಿತವಾಗಲೂ ಕೂಡ ಇಡೀ ವಿಧಾನಸೌಧ ಸ್ಟ್ರೆಂತ್ ಏನಿದೆ ಅದು ಕಳ್ಕೊಳ್ಳುವಂಥದ್ದು ಸ್ಪಷ್ಟ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.